ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮ ಹೊಸ ಮನೆ ಹೋಮ್ ಟೂರ್ ಫ್ರೆಂಡ್ಸ್. ಇದು 3 ವರ್ಷದ ಹಿಂದೆ ಗೃಹ ಪ್ರವೇಶ ಆಗಿ 3ನೇ ದಿನಕ್ಕೆ ನಾನು ವಿಡಿಯೋ ಮಾಡಿರೋ ಅಂಥದ್ದು. ಇದು ನೋಡಿ, ಚಪ್ರನೂ ಸಹ ಹಾಗೆ ಕಟ್ಟಿದ್ದಾರೆ, ತೆಗೆದಿರಲ್ಲ. ತಿಂಗಳು ತುಂಬಿದ ಮೇಲೆ ನಾವು ತೆಗೆಯೋದು ನಮ್ಮ ಕಡೆ ಎಲ್ಲ. ಇದು ನಮ್ಮ ಒಂದು ಹೊಸ ಮನೆ. ಇಲ್ಲಿ ಫ್ರೆಂಡ್ಸ್ ನಾನು ಆವಾಗ ಒಂದು ಪುಟ್ಟ ಮೊಬೈಲಲ್ಲಿ ನಾನು ಒಂದು ವಿಡಿಯೋ ಮಾಡ್ಕೊಂಡಿದ್ದು. ಸುಮ್ಮನೆ ನನಗೆ ಒಂಥರ ಏನು ಹೊಸ ಮನೆ ಗೃಹ ಪ್ರವೇಶದ್ದು ಚೆನ್ನಾಗಿರಲಿ, ಒಂಥರ ಮೆಮೊರಿ ಇರುತ್ತೆ ಅಂತ ಹೇಳಿ ಒಂದು ಮೊಬೈಲಲ್ಲಿ ನಾನು ವಿಡಿಯೋ ಮಾಡಿದ್ದು ಫ್ರೆಂಡ್ಸ್. ಅಷ್ಟು ಕರೆಕ್ಟಾಗಿ ಮಾಡಿಲ್ಲ ನಾನು. ಈ ಕಡೆ ನಾವು ಬೈಕ್ ನಿಲ್ಲಿಸಲಿಕ್ಕೆ, ಸ್ವಲ್ಪ ಬಟ್ಟೆ ಒಣೆ ಹಾಕಲಿಕ್ಕೆಲ್ಲ ಜಾಗ ಮಾಡ್ಕೊಂಡಿದ್ದೀವಿ. ಇದು ನಮ್ಮ ಮನೆಯ ಮುಂಭಾಗಿಲು ಫ್ರೆಂಡ್ಸ್. ಎಂಟ್ರೆನ್ಸ್ ಹಾಲ್ ಬರುತ್ತೆ. ಇದು ಉತ್ತರಾಭಿಮುಖವಾದಂಥ ಮನೆ ನಮ್ಮದು. ಇಲ್ಲಿ ಇದು ಸೈಟ್ ಅಳತೆ ಬಂದು 30-40 ಫ್ರೆಂಡ್ಸ್. ಇದು ಉತ್ತರಾಭಿಮುಖವಾದಂಥ ಮನೆ. ಇದು ಎಂಟ್ರೆನ್ಸ್ ಹಾಲ್ ಬರುತ್ತೆ. ಕಿಟಕಿಗಳು ಈ ಥರ ವಿಶಾಲವಾಗಿ ಗಾಳಿ ಬೆಳಕು ಬರೋ ಥರ ಇದೆ. ಮತ್ತು ಇಲ್ಲಿ ಇವಾಗೆಲ್ಲ ಸ್ವಲ್ಪ ಟಿ ವಿ ಎಲ್ಲ ಚೇಂಜ್ ಮಾಡಿದ್ವಿ. ಆದರೆ ಆವಾಗ ನಮ್ಮ ಮನೆಯಲ್ಲಿ 3 ವರ್ಷದ ಹಿಂದೆ ಇದ್ದ ಟಿ ವಿ ಇದು. ಹೊಸ ಮನೆ ಜೀವನದಲ್ಲಿ ಎಲ್ಲರಿಗೂ ಕಟ್ಟಬೇಕು ಅಂತ ಒಂದು ತುಂಬ ಆಸೆ ಇರುತ್ತೆ ಫ್ರೆಂಡ್ಸ್. ಎಂಥರಿಗಾದ್ರೂ ಸಹ ಒಂದು ಆಸೆ ಜೀವನದಲ್ಲಿ ಇದ್ದೇ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ಸಿಂಪಲ್ಲಾದಂಥ ಒಂದು ಈ ಹಾಲಲ್ಲಿ, ನಮ್ಮ ಒಂದು ಹಾಲ್ ಪಕ್ಕನೇ ಒಂದು ಪುಟ್ಟದಾಗಿ ಒಂದು ರೂಮ್ ಬರುತ್ತೆ ಫ್ರೆಂಡ್ಸ್. ಇದು ಇಲ್ಲಿ ಬಲೂನ್ಗಳನ್ನು ಈ ಥರ ಅಲಂಕಾರ ಮಾಡಿದ್ದಾರೆ ನೋಡಿ. ನಾವೆಲ್ಲ ಲಗೇಜೆಲ್ಲ ತಂದು ಹಂಗಂಗೆ ಇಟ್ಬಿಟ್ಟಿದ್ವಿ. ಎಲ್ಲ ಯಾವುದನ್ನು ಸರಿಯಾಗಿ ಜೋಡಿಸಿರಲಿಲ್ಲ. ಸಿಂಪಲ್ ರೂಮ್ ಫ್ರೆಂಡ್ಸ್. ಇದು ನಾವು ಯಾವ ರೂಮಿಗೂ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಯಾವುದು ಮಾಡಿಲ್ಲ ಫ್ರೆಂಡ್ಸ್. ಹಿಂದಿನ ಕಾಲದಲ್ಲಿ ಆ ಥರ ಇತ್ತು, ಅದೇ ಒಂದು ಇದರಲ್ಲೇ ನಾವು ಮಾಡಿರೋದು. ನಮ್ಗೆ ಅದೇ ಥರನೇ ಇಷ್ಟ. ತುಂಬ ಒಳ್ಳೆಯದು ಫ್ರೆಂಡ್ಸ್. ಆದಷ್ಟು ಹೆಲ್ತಿಗೆ ಟಾಯ್ಲೆಟ್ ಬಾತ್ರೂಮ್ಸ್ ಎಲ್ಲ ದೂರ ಇದ್ರೇ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ತುಂಬ ಸಾಮಾನೆಲ್ಲ ಹಳ್ಕೊಂಡ್ಬಿಟ್ಟಿದ್ವಿ ನಾವು. 3 ದಿವಸದೊಳಗೆ ಎಲ್ಲ ಲಗೇಜೆಲ್ಲ ಬಾಡಿಗೆ ಮನೇಲಿ ಇದ್ವಲ್ಲ, ಎಲ್ಲ ತಂದು ಹಂಗೆ ಹಾಕ್ಬಿಟ್ಟಿದ್ವಿ ಫ್ರೆಂಡ್ಸ್. ಜೋಡಿಸ್ಕೊಂಡಿರಲಿಲ್ಲ. ಸಡನ್ನಾಗಿ ನಿಮಗೆ ಇದೊಂದು ವಿಡಿಯೋ ಮಾಡೋಣ ಅಂತ ಹೇಳಿ ನಾನು ಅವಾಗ ಮಾಡ್ಕೊಂಡಿದ್ದೆ. ಅಂದರೆ ನಮಗೊಂದು ಮೆಮೊರಿ ಆಗಿರಲಿ ಹೊಸ ಮನೆಯಲ್ಲಿ ಅಂತ ಎಲ್ಲ ಸಾಮಾನು ಸ್ವಲ್ಪನೇ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀವಿ. ತಂದು ಇಟ್ಬಿಟ್ಟಿದ್ದೀವಿ ಅಷ್ಟೇ, ಜೋಡಿಸಿಲ್ಲ ನಾವೇನು ಸರಿಯಾಗಿ. ಇದು ದೇವ್ರ ಮನೆ ಫ್ರೆಂಡ್ಸ್. ಇದು ಪೂರ್ವಾಭಿಮುಖವಾಗಿ ಇದೆ ನಮ್ಮದು ದೇವ್ರ ಮನೆ. ಉತ್ತರಕ್ಕೆ ನಾವು ಕೂತ್ಕೊಂಡು ಪೂಜೆ ಮಾಡೋ ಥರ ಇದೆ ನೋಡಿ. ಇಲ್ಲಿ ಬಂದರೆ ನಮ್ಮದು ಈ ಕಡೆ ಡೈನಿಂಗ್ ಹಾಲ್ ಅಂತಂದೇಳಿ, ಈ ಕಡೆ ಹೊಸ್ದಾಗಿ ನಾವು ಏನೂ ಜೋಡಿಸಿರಲಿಲ್ಲ ಫ್ರೆಂಡ್ಸ್. ಎಲ್ಲ ನೋಡಿ, ಸಾಮಾನೆಲ್ಲ ಅಲ್ಲೇ ಬಿಟ್ಟಿದ್ದೀವಿ. ಒಂದು ಮಿನಿ ಲಾರಿ ಬರುತ್ತಲ್ವ, ಅದರಲ್ಲಿ ಹಾಕ್ಕೊಂಡಿದ್ದು ನಾವೆಲ್ಲ ಸಾಮಾನು ತಂದಿದ್ದು. ಎಲ್ಲ ಹಂಗಂಗೆ ಕೆಳಗೆ ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್. ಮೇಲೆ ಎಲ್ಲ ಒಂದು ಸಿಂಪಲ್ ಶೆಲ್ಫ್ ಮಾಡಿಸಿದ್ದೀವಿ ನೋಡಿ. ಎಲ್ಲ ಅಡುಗೆ ಸಾಮಾನು ಪಾತ್ರೆಗಳೆಲ್ಲ ತೊಳೆದಿಟ್ಟಿದ್ವಿ. ಸಿಂಪಲ್ ಶಿಂಕು ಮತ್ತು ಒಂದು ಮಾಮೂಲಿ ಒಂದು ಗ್ಯಾಸ್ ಟೇಬಲ್ಲು ಕೆಳಗೆ ಸ್ಟೀಲ್ ಐಟಮ್ ಎಲ್ಲ ಇಡಲಿಕ್ಕೆ ನಾವು ಶೆಲ್ಫ್ಸನ್ನು ಮಾಡಿಸಿದ್ದೀವಿ ಫ್ರೆಂಡ್ಸ್ ಕೆಳಗೆ. ಮತ್ತು ಮೇಲೆ ನಮಗೆ ಒಂದು ಸಾಮಾನು ಇಡಲಿಕ್ಕೆ ಮೇಲೆ ದೊಡ್ಡ ಒಂದು ಶೆಲ್ಫ್ ಇದೆ. ಕೆಳಗೆ ಈ ಥರನೂ ಸ್ವಲ್ಪ ಸಾಮಾನುಗಳನ್ನು ಇಟ್ಕೊಳ್ಳಿಕ್ಕೆ ಈ ಥರ ಒಂದು ಶೆಲ್ಫ್ಸನ್ನು ಮಾಡಿದ್ದೀವಿ ಫ್ರೆಂಡ್ಸ್. ಈಗ ಇನ್ನೊಂದು ರೂಮು ನಮ್ಮದು ಅಡುಗೆ ಮನೆ ಪಕ್ಕ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನಮ್ಮ ಒಂದು ಹಳೆ ಬೀರುಗಳಿತ್ತು. ಹಳೆ ಬೀರುಗಳೆಲ್ಲ ನಾವು ತಗೊಂಬಂದು ಅವತ್ತೇ ಎಲ್ಲ ಇಟ್ಟಿದ್ವಿ. ಇದು ಅವರು ಬಲೂನ್ಗಳ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಹಾಗಾಗಿ ನಾನು ಇದನ್ನ ವಿಡಿಯೋ ಮಾಡ್ಕೊಂಡೆ. ಮತ್ತು ಇದೆಲ್ಲ ಹೋಗ್ಬಿಡುತ್ತೆ, ಮಕ್ಕಳೆಲ್ಲ ತೆಗಿತಾರೆ, ಕಿತ್ಬಿಡ್ತಾರೆ ಅದನ್ನೆಲ್ಲ ಅಂತ ಹೇಳಿ. ಇದು ಹೆಂಗೆ ಇತ್ತಲ್ವ, ಹಂಗಾಗಿ ನೋಡಿ ಫ್ರೆಂಡ್ಸ್, ಯಾವ ರೂಮಿಗೂ ನಾವು ಅಟ್ಯಾಚ್ ಟಾಯ್ಲೆಟು ಬಾತ್ರೂಮ್ ಎಲ್ಲ ಮಾಡಿಲ್ಲ. ಮೇಲೆ ಸಿಂಪಲ್ಲಾಗಿ ಮೇಲೆ ಒಂದು ರೂಮನ್ನು ಕಟ್ಟಿದ್ದೀವಿ ಫ್ರೆಂಡ್ಸ್. ಮೇಲೆ ಈಗ ನಾನು ಗಿಡಗಳನ್ನು ಸಾಕೊಂಡಿದ್ದೇನೆ ಅಲ್ಲಿ ಮೇಲೆ. ಸುಮಾರು ಸಲ ನೀವು ನೋಡಿರ್ತೀರ. ಇಲ್ಲಿ ಹಿಂದೆ ಬಂದರೆ ನಮಗೆ ವಾಷಿಂಗ್ ಮಿಷಿನ್ ಇಡಲಿಕ್ಕೆ ಮತ್ತು ಬಟ್ಟೆ ಎಲ್ಲ ವಾಶ್ ಮಾಡ್ಕೊಳ್ಳಲಿಕ್ಕೆ ಸೈಡಿಗೆ ಸ್ವಲ್ಪ ಜಾಗಗಳನ್ನು ನಾವು ಬಿಟ್ಕೊಂಡಿದ್ದೀವಿ. ಮತ್ತು ಆ ಕಡೆ ಲಾಸ್ಟ್ ಒಂದು ಸಾಮಾನುಗಳನ್ನು ಏನಾದರೂ ಇಟ್ಟೋಕ್ಕೆ ಒಂದು ರೂಮ್, ಸಣ್ಣದೊಂದು ರೂಮನ್ನು ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ಇಲ್ಲೂ ಸಹ ಸಾಮಾನನ್ನು ಇಟ್ಟಿದ್ದೀವಿ. ಸುಮ್ಮನೆ ಎಲ್ಲ ತಂದು ಅಲ್ಲಿ ಇಟ್ಟಿದ್ದೀವಿ ಅಷ್ಟೇ. ಇದು ಫ್ರೆಂಡ್ಸ್ ಈ ಕಡೆ ಎಲ್ಲ
ವೇಸ್ಟ್ ಸಾಮಾನುಗಳನ್ನು ಇಡಲಿಕ್ಕೆ ಒಂದು ರೂಮು ಬರುತ್ತಲ್ವ, ಎಲ್ಲರ ಮನೆಯಲ್ಲೂ ವೇಸ್ಟ್ ಸಾಮಾನು ಇದ್ದೇ ಇರುತ್ತೆ. ಈ ಕಡೆ ಒಂದು ಸಿಂಪಲ್ಲಾಗಿ ಒಂದು ಅಟ್ಯಾಚ್ ಟಾಯ್ಲೆಟ್ ವಿತ್ ಬಾತ್ರೂಮ್ ಇರೋ ಅಂಥದ್ದನ್ನ ಕಟ್ಸಿದ್ದೀವಿ. ಇಷ್ಟೇ ಫ್ರೆಂಡ್ಸ್, ಯಾಕೆಂದರೆ ಮುಂದೆ ಒಂದು ಮಾಮೂಲಿ ಟಾಯ್ಲೆಟ್ ಅನ್ನೋ ಒಂದು ಕಟ್ಸಿದ್ದೀವಿ. ಮೇಲೆ ಅದೇ ಮಾಮೂಲಿ ರೂಮ್ ಇದೆ ಅಷ್ಟೇ ನಮ್ಮ ಮನೆ. ಈ ವಿಡಿಯೋ ನಾನು ಭಾಳ ದಿನದ ಮೇಲೆ ಹಾಕ್ತಾಯಿದ್ದೀನಿ, ಏಕೆಂದರೆ ಒಂದು ಮೆಮೊರಿ ಇರುತ್ತೆ ಯೂಟ್ಯೂಬಲ್ಲಿ ಹಾಕ್ತಿದೆ ಅಂತ ಹೇಳಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು ಸ್ನೇಹಿತರೆ.